ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ನಾನೇನು ಸಣ್ಣದಾಗಿ ಅಂದಿದ್ದಕ್ಕೆ ಅದಕ್ಕೆ ಅವಳಿಗೆ ಅಷ್ಟು ಕೋಪನಾ ಅಂತ ಮತ್ತೆ ಅವನ ಅಮ್ಮ ಮಾತನಾಡಿದರು. ನಿನ್ನ ಹತ್ರ ಮಾತನಾಡಿದ್ರೆ ಅರ್ಥ ಮಾಡಿಸಲು ಆಗಲ್ಲಮ್ಮ ಬಿಡು ಅಂದವನು ಆಗಲೇ ಕೋಣೆಯನ್ನು ಬಿಟ್ಟು ಹೊರಬಂದು ತನ್ನ ಕೋಣೆಗೆ ಹೋದ. ಒಳಗೆ ಹೋದವನು ಶವರ್ ಆನ್ ಮಾಡಿ ದೀರ್ಘಕಾಲ ಕುಳಿತಿದ್ದ. ಅಳು ಬರ್ತಿತ್ತು, ಆದರೂ ಅಳಬಾರ್ದು ಅಂತ ಹಠ ಹಿಡಿದಿದನು. ಅವನು ಆಗ ನಿರೀಕ್ಷಿಸಿರಲಿಲ್ಲ ಅದಕ್ಕಿಂತ ದೊಡ್ಡ ಸಿಡಿಲು ಅವನ ತಲೆ ಮೇಲೆ ನೀರು ಇಳಿಸಿದ್ದಾಳೆ ಅಂತ. ಸ್ನಾನ ಮುಗಿಸಿ ಅವನು ತಯಾರಾಗಿ ಕೆಳಗಡೆ ಬಂದ. ದೀರ್ಘಕಾಲದ ನಂತರ ಸಾಮ್ರಾಟ್ ಮತ್ತು ರಾಶಿಕಾ ಇಬ್ಬರು ಕೆಳಗೆ ಬಂದರು. ರಾಶಿಕಾ ಕೆಳಗೆ ಬಂದ ಕೂಡಲೇ ಅವಳ ಅತ್ತೆಯಂದಿರು ಇಬ್ಬರು ಅವಳನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಅವಳ ಬಳಿ ಹಲವು ಪ್ರಶ್ನೆಗಳನ್ನು ಕೇಳಲು ಅವಳು ಒಂದೇ ಉತ್ತರ ನಾಚಿಕೆ ಮಾತ್ರ ಆಗಿತ್ತು. ನಾಚಿಕೆಯಲ್ಲಿ ತಲೆ ತಗ್ಸಿದವಳ ಕೆನ್ನೆಗಳು ಕೆಂಪಾಗಿ ತಲೆಯನ್ನು ಎತ್ತಿಯೂ ಕೂಡ ನೋಡಲಿಲ್ಲ. ಆದ್ದರಿಂದಲೇ ಅವರು ಅರ್ಥ ಮಾಡಿಕೊಂಡ್ರು. ಎಲ್ರಿಗೂ ಸಾಮ್ರಾಟಮ್ಮ ಬಡಿಸ್ತಾ ಇದ್ರು. ಆಗ ಬಂದ ಸೂರ್ಯನ ಅಮ್ಮ ಕೂಡ ಸೇರಿ ಕೆಲಸ ಮಾಡಿದರು. ಸೂರ್ಯನ ಅಮ್ಮನ ಮುಖ ಬಾಡಿತ್ತು. ಗಂಡಸರೆಲ್ಲರೂ ಕೂಡ ಊಟ ಮಾಡ್ತಿದ್ರು. ಆಗ ಸೂರ್ಯನ ಅಮ್ಮ, ನೀಲು ಮನೆ ಬಿಟ್ಟು ಹೋಗಿ 1 ವಾರ ಆಯಿತು. ಹೀಗೆ ಯಾರು ತಲೆ ಕೆಡಿಸ್ಕೊಳ್ದೇ ಇದ್ದರೆ ಅವ್ರ ಜೀವನ ಏನಾಗೋದು? ನಾನು ಏನೋ ಕೋಪದಲ್ಲಿ ಮಾತಾಡಿದೆ. ನನ್ನ ಮೊಮ್ಮಗಳೇ ತಾನೇ ಅಂತ ಅರ್ಥ ಮಾಡ್ಕೋತಾಳೆ ಅಂದ್ಕೊಂಡ್ರೆ ಹೀಗೆ ತಟ್ಟನೆ ಕೋಪ ಮಾಡ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಇವನು ಬೇರೆ ರಾತ್ರಿಯೆಲ್ಲ ಮನೆಗೆ ಬರದೆ ತೋಟದಲ್ಲೇ ಇರ್ತಿದ್ದಾನೆ. ಹೀಗೆ ಬಿಟ್ಟರೆ ಸೂರ್ಯನ ಜೀವನ ಏನಾಗುತ್ತೋ ಗೊತ್ತಿಲ್ಲ ಅಂದ್ಲು. ತುಂಬ ಚಿಂತೆಯಾಗ್ತಿದೆ. ಶಾಂತಿ ಮನೆಗೆ ಎಲ್ಲರೂ ಹೋಗಿ ಏನು ಎತ್ತ ಅಂತ ಮಾತನಾಡಿ ನೀಲುಳನ್ನು ಕರ್ಕೊಂಡು ಬರೋಣವಾ ಅಂತ ಹೇಳಿ ಮುಗಿಸಲು ಎಲ್ಲರೂ ಸೂರ್ಯನ ಮುಖವನ್ನೇ ನೋಡಿದರು. ಅವನ ಮುಖದಲ್ಲಿ ಸ್ವಲ್ಪವೂ ಸಂತೋಷ ಅನ್ನೋದೇ ಇರಲಿಲ್ಲ. ಸಂಪೂರ್ಣವಾಗಿ ಸೋದು ಹೋಗಿ ಏನೋ ತಿಂತಾ ಇದ್ದೀನೇನೋ ಅನ್ನುವಂತೆ ತಿಂತಿದ್ದ. ಸೂರ್ಯ, ನೀನು ಹೋಗಿ ನೀಲುಳನ್ನು ನೋಡಿ ಮಾತನಾಡಿದ್ಯಾ ಅಂತ ಸಾಮ್ರಾಟ್ ಕೇಳ್ದ. ನಾನು ಹೋಗಿ ನೋಡಿದೆ ಅಣ್ಣ. ಅವಳು ಸ್ವಲ್ಪ ಕೂಡ ಹಠ ಹಿಡ್ದಿದ್ದಾಳೆ. ವಿಚ್ಛೇದನ ಬೇಕು ಅಂತ ಕೇಳ್ತಿದ್ದಾಳೆ ಅಂತ ಹೇಳಲು ಇಡೀ ಕುಟುಂಬವೇ ಬೆಚ್ಚಿ ಬೀಳ್ತು. ಏನದು ವಿಚ್ಛೇದನ ಬೇಕು ಅಂತ ಕೇಳ್ತಿದ್ಲ? ಇದೇನಪ್ಪ ಕುಟುಂಬದಲ್ಲಿ ಇಲ್ಲದ ಪದ್ಧತಿಯಾಗಿದೆ ಅಂತ ಸುರೇಶ್ ಕೇಳಿದರು. ಏನು ನೀನು ಹೇಳ್ದೆ ಅಂತ ಸಾಮ್ರಾಟ್ ಮತ್ತೆ ಕೇಳ್ದ. ನನ್ನಿಂದ ವಿಚ್ಛೇದನ ಕೊಡಲು ಆಗಲ್ಲ ಅಂತ ಹೇಳಿದೆ ಅಣ್ಣ. ಆದರೆ ಅವಳು ತುಂಬ ಹಠ ಹಿಡ್ದಿದ್ದಾಳೆ. ನನಗೆ ಮಗು ಹುಟ್ಟೋದಿಲ್ವಲ್ಲ, ನನಗೆ ಡಿವೋರ್ಸ್ ಕೊಟ್ಟು ಬೇರೆ ಯಾರನ್ನಾದರೂ ಮದುವೆಯಾಗಿ ಸಂತೋಷವಾಗಿರು ಅಂತ ಹೇಳ್ತಿದ್ದಾಳೆ. ಅವಳ ಹತ್ರ ಹೇಗೆ ಮಾತನಾಡಿ ಅರ್ಥ ಮಾಡಿಸೋದು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಣ್ಣ. ಅವಳನ್ನು ನೋಡಿ 1 ವಾರ ಆಯಿತು. ನೋಡಬೇಕು ಅಂತ ಮನಸ್ಸು ತುಡಿತಾ ಇದೆ. ಹೋದರೆ ಮುಖವನ್ನು ನೋಡದೆ ಬಾಗಿಲು ಹಾಕ್ತಾಳೆ. ನನಗೇನು ಮಾಡೋದು ಅಂತ ತಿಳಿತಿಲ್ಲ. ಈಗ 2-3 ದಿನ ಅವಳನ್ನು ಹೋಗಿ ನೋಡೋದನ್ನು ಬಿಟ್ಬಿಟ್ಟೆ. ಅವಳು ಯಾವಾಗ ಬದಲಾಗಲಿ ಅಂದವನು ಅರ್ಧ ಊಟದಲ್ಲೇ ಎದ್ದು ಅವನ ಕೋಣೆಗೆ ಹೋಗ್ಬಿಟ್ಟ. ಎಲ್ರಿಗೂ ಪಾಪ ಬೇಸರ ಆಯಿತು. ಲೇ ಮಹೇಶ, ಇವತ್ತು ಏನು ಎತ್ತ ಅಂತ ಹೋಗಿ ಕುಟುಂಬ ಸಮೇತ ಮಾತನಾಡಿ ಬರೋಣ. ಚಿಕ್ಕ ಮಕ್ಕಳ ಜೀವನ ಹಾಳಾಗಬಾರ್ದು ಅಂತ ಹಿರಿಯರು ಹೇಳಿದರು. ಸರಿ ಅಯ್ಯ, ಈಗ ಸ್ವಲ್ಪ ಕೆಲಸ ಇದೆ, ನಾವೆಲ್ಲರೂ ಸಾಯಂಕಾಲ ಹೋಗೋಣ ಅಂತ ಮಹೇಶ್ ಹೇಳಲು ಎಲ್ಲರೂ ಕೂಡ ಸರಿ ಅಂತ ಒಪ್ಕೊಂಡ್ರು. ಅದರ ನಂತರ ಎಲ್ಲರೂ ಊಟ ಮಾಡಿ ಅವರವರ ಕೆಲಸಕ್ಕೆ ಹೊರಟರು. ಕಣ್ಮಣಿ ಮನೆಯಲ್ಲಿ ಇತ್ತ ಈ ಮಾವ ರಾತ್ರಿಯೆಲ್ಲ ನನ್ನ ಜೊತೆ ಸಂತೋಷವಾಗಿ ಇರ್ತಾರೆ. ಬೆಳಗ್ಗೆ ಕಣ್ ತೆರೆದ ಮೇಲೆ ಎಲ್ಲಿಂದ ಕೋಪ ಬರುತ್ತೋ ಗೊತ್ತಾಗ್ತಿಲ್ಲ ಅಂತ ಮಾತು ಕೂಡ ಆಡ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ. 20 ದಿನದ ಮೇಲೆ ಆಯಿತು ಮಾವನ ಹತ್ರ ಮಾತನಾಡಿ. ಅವ್ರು ನನ್ನ ಹತ್ರ ಮಾತಾಡೋದೇ ಇಲ್ವಾ? ಹೇಗಾದರೂ ಮಾತನಾಡುವಂತೆ ಮಾಡು ದೇವ್ರೆ ಅಂತ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ಬೇಡ್ಕೊಳ್ತಿದ್ಲು ಕಣ್ಮಣಿ. ಆಗ ಹೊರಗಿನಿಂದ ಬಂದ ಮಾದೇಶ್ ಡೈನಿಂಗ್ ಹಾಲ್ಗೆ ಹೋಗಿ ಕುಳಿತ. ಸ್ವಲ್ಪ ಸಮಯದಲ್ಲಿ ದೇವರಿಗೆ ನಮಸ್ಕರಿಸಿ ವೇಗವಾಗಿ ಬಂದವಳು ಡೈನಿಂಗ್ ಹಾಲ್ಗೆ. ಅಲ್ಲಿ ಮಾದೇಶ್ ಕಾಯ್ತಾ ಇದ್ದಿದ್ದನ್ನು ನೋಡಿ ಆಗ್ತಾನೆ ಹೊರಗೆಯಿಂದ ಬಂದ ಮಾದೇಶ್ ಊಟಕ್ಕಾಗಿ ಕಾಯ್ತಿದ್ದಾನೆ ಅಂತ ಅವನಿಗೆ ಒಂದು ತಟ್ಟೆಯನ್ನು ಇಟ್ಟು ಕಣ್ಮಣಿ ಬಡಿಸ್ತಾ ಇರಲು ಮಾದೇಶ್ ತಿಂತಾ ಇದ್ದ. ಇಷ್ಟು ಹೊತ್ತು ಆದರೂ ಪ್ರಕಾಶ್ ಬಂದಿರಲಿಲ್ಲ. ಕಾಲೇಜ್ಗೆ ಬೇರೆ ಲೇಟ್ ಆಯಿತು. ಇನ್ನು ಅಣ್ಣ ಬೇರೆ ಕಾಣ್ತಿಲ್ವಲ್ಲ ಅಂತ ಆಗಾಗ ಗಡಿಯಾರ ನೋಡಿದವಳು ಬಾಗಿಲನ್ನು ನೋಡಲು ಅವಳ ತಹತಹಿಕೆಯನ್ನು
ಗಮನಿಸಿದವನು ಈಗ ತನ್ನ ಮೊಬೈಲ್ ತೆಗೆದು ಪ್ರಕಾಶ್ಗೆ ಕರೆ ಮಾಡಿದ. ಮಾದೇಶ ರಿಂಗ್ ಆಗ್ತಾಯಿತ್ತು, ಆದರೆ ಅವನು ಫೋನ್ನ ಅಟೆಂಡ್ ಮಾಡ್ದ. ಪ್ರಕಾಶ್, ಲೇ, ಕಾಲೇಜ್ಗೆ ಟೈಮ್ ಆಯಿತು, ಇನ್ನೂ ಬಾರ್ದೆ, ಏನು ಮಾಡ್ತಿದ್ದೀಯಾ ಅಂತ ಮಾದೇಶ್ ಕೇಳಿದ. ಕಣ್ಮಣಿ ತನ್ನ ಗಂಡನನ್ನು ನೋಡಿದ್ಲು. ಪರವಾಗಿಲ್ಲ ಮಾವ, ನಾನು ಬಾಯ್ಬಿಟ್ಟು ಹೇಳ್ದೇ ಇದ್ರೂ ಅರ್ಥವಾಗುತ್ತೆ. ಇಷ್ಟು ಪ್ರೀತಿಯನ್ನು ಮನಸ್ಸಲ್ಲಿಟ್ಕೊಂಡು ಯಾಕೆ ಮಾವ ನನ್ನ ಹತ್ರ ಒಂದು ಮಾತು ಕೂಡ ಆಡಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಏಕಾಗ್ರತೆಯಿಂದ ಅವನನ್ನೇ ನೋಡ್ತಿದ್ಲು ಕಣ್ಮಣಿ. ಆದರೆ ಮಾದೇಶ್ ಫೋನಲ್ಲಿ ಮಾತಾಡೋದ್ರಲ್ಲಿ ಮಗ್ನನಾಗಿದ್ದ. ಅವನು ಏನೋ ಹೇಳಲು, ಯಾಕೋ ಇದೆಲ್ಲ ಮೊದಲೇ ಫೋನ್ ಮಾಡಿ ಹೇಳಿದಲ್ವಾ, ಈಗ ಲಾಸ್ಟ್ ಟೈಮಲ್ಲಿ ನೀನೇ ಕಾಲ್ ಮಾಡಿದ್ಮೇಲೆ ಹೇಳ್ತೀಯ, ನಾನೇ ಕಾಲ್ ಮಾಡಿದ್ಮೇಲೆ ಹೇಳ್ತೀಯ, ಈಗ ನೀನು ಬರ್ತೀಯ ಅಂತ ಕಾಯ್ತಾ ಇದ್ದರೆ ಆ ಹುಡುಗಿ ಹೇಗೆ ಕಾಲೇಜ್ಗೆ ಹೋಗೋದು ಅಂತ ಕೋಪದಿಂದ ಬೈದನು ಮಾದೇಶ. ಲೇ, ಸಾರಿ ಮಚ್ಚ, ದಿಢೀರಂತ ಊರ ಹೊರಗೆ ಹೋಗುವ ಕೆಲಸ ಬಿತ್ತು, ಅರ್ಜೆಂಟ್ ಹೊರಟ್ಬಿಟ್ಟೆ. ನಾನು ಆತುರದಲ್ಲಿ ನಿನಗೆ ಕಾಲ್ ಮಾಡಿಲ್ಲ ಕಣೋ, ಏನೂ ತೊಂದರೆ ಇಲ್ಲ, ನೀನೇ ಕರ್ಕೊಂಡು ಹೋಗಿ ಬಿಟ್ಬಿಡು ಅಂತ ಸಾಧಾರಣವಾಗಿ ಪ್ರಕಾಶ್ ಹೇಳ್ದ. ಏನದು, ನಾನು ಕರ್ಕೊಂಡು ಹೋಗಿ ಬಿಡುವುದಾ? ಕೊಂದ್ಬಿಡ್ತೀನಿ ನೋಡ್ಕೊ. ನಿನಗೆ ಇಲ್ಲಿ ಮುಖ್ಯವಾದ ಕೆಲಸ ಇದೆ ಅಲ್ವಾ, ಅದನ್ನು ಮರೆತುಬಿಟ್ಟು ಹೇಗೆ ನೀನು ನಿನ್ನ ಪಾಡಿಗೆ ಹೇಳ್ದೆ ಕೇಳದೆ ಊರ ಹೊರಗೆ ಹೋದೆ, ಹಾಗೆ ಹೇಗೆ ಅಂತ ಕತೆ ಹೇಳ್ತಿದ್ದೀಯಾ? ಲೇ, ಏನಾದರೂ ಪ್ಲ್ಯಾನ್ ಮಾಡಿದ್ದೀಯಾ ಅಂತ ಮಾದೇಶ್ ಕೇಳ್ದ. ಅಯ್ಯಯ್ಯೋ, ಕಣ್ಣು ಹಿಡಿದ್ಬಿಟ್ನಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡವನು, ಲೇ ಮಚ್ಚ, ಹಾಗೆಲ್ಲ ಏನೂ ಇಲ್ಲ ಕಣೋ, ಕುಂಭಾಭಿಷೇಕಕ್ಕೆ ಹೋಗಿದ್ದೇನೆ. 10 ಕುಂಭಾಭಿಷೇಕ ನೋಡಿದರೆ ಬೇಗ ಮದುವೆ ಆಗುತ್ತಂತೆ. ಈಗಲೇ 8 ನೋಡಿದ್ದೀನಿ ಕಣೋ, ಇದು 9ನೇದು, ಇನ್ನು ಒಂದೇ ಒಂದು ದೇವಸ್ಥಾನ ಬಾಕಿ ಇದೆ ಅಂತ ಅವನು ಹೇಳ್ದ. ಮನೆಗೆ ಬಾ ಮಗನೆ, ತಾಳಿ ಕಟ್ಟಲು ಕೈ ಇಲ್ಲ ಹಾಗೆ ಮಾಡ್ತೀನಿ ಅಂದವನು ಕಾರ್ ಎಲ್ಲಿ ನಿಂತಿದೆ ಅಂತ ಕೇಳ್ದ. ಲೇ, ನೈಟ್ ನಿನ್ನನ್ನು ಡ್ರಾಪ್ ಮಾಡಿಬಿಟ್ಟು ಕಾರ್ ತೊಗೊಂಡು ಹೋದೆ, ಬೆಳಗ್ಗೆ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮತ್ತೆ ಕಾರ್ ತೊಗೊಂಡು ನಾನು ಹೋಗ್ಬಿಟ್ಟೆ ಕಣೋ ಅಂತ ಅವನು ಹೇಳ್ದ. ಸರಿ ಬಿಡು, ಕಾರನ್ನು ತೊಗೊಂಡು ಹೋಗ್ಬಿಟ್ಟೆ, ಈಗ ನಾನು ಹೇಗಪ್ಪ ಅವಳನ್ನು ಕರ್ಕೊಂಡು ಹೋಗಿ ಬಿಡೋದು ಅಂತ ಅವನು ಹೇಳ್ದ. ಯಾಕೆ, ನಿನ್ನ ಹತ್ರನೇ ಬೈಕ್ ಇದೆಯಲ್ವಾ, ಕರ್ಕೊಂಡು ಹೋಗು ಅಂತ ನಗುತ್ತಲೇ ಹೇಳ್ದ ಪ್ರಕಾಶ್. ಲೇ, ನೀನು ಎಲ್ಲಿ ಸುತ್ತಿ ಎಲ್ಲಿಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದು ಮಾತ್ರ ಈ ಮಾದೇಶನ ಹತ್ರ ನಡೆಯಲ್ಲ. ಇವತ್ತು ಬೇಕಿದ್ರೆ ಆ ಹುಡುಗಿ ಕಾಲೇಜ್ಗೆ ರಜೆ ಹಾಕ್ಕೊಳ್ಳಿ ಅಂತ ಹೇಳಿ ಫೋನ್ ಇಟ್ಟನು ಮಾದೇಶ್. ಮಾವ, ಇವತ್ತು ನನಗೆ ಮುಖ್ಯವಾದ ಕ್ಲಾಸ್ ಇದೆ, ಹೋಗಬೇಕು ಅಂತ ಅವಳು ಮೆಲ್ಲಗೆ ಹೇಳಿದ್ಲು. ಅದಕ್ಕೆ ನಾನೇನು ಮಾಡಬೇಕು, ನಿನ್ನನ್ನು ಕರ್ಕೊಂಡು ಹೋಗಿ ಬಿಡಬೇಕಾ ಅಂತ ನೇರವಾಗಿ ಅವಳನ್ನು ನೋಡಿ ಕೇಳ್ದ ಮಾದೇಶ. ದೀರ್ಘಕಾಲದ ನಂತರ ಅವನು ಅವಳ ಬಳಿ ಮಾತನಾಡಿದ ಮೊದಲ ಮಾತದು. ಇಲ್ಲಿ ನೋಡಿ ಮಾವ, ನಿನ್ನ ಹೆಂಡತಿ ಅಂತ ಅಂದ್ಕೊಳ್ಳೋದು ಬೇಡ, ಯಾರಾದರೂ ಹೆಲ್ಪ್ ಕೇಳಿದರೆ ನೀನು ಮಾಡ್ತೀಯ ಅಲ್ವಾ, ಆ ರೀತಿ ಅಂದ್ಕೊಂಡು ನನ್ನನ್ನು ಕಾಲೇಜಿನಲ್ಲಿ ಡ್ರಾಪ್ ಮಾಡು ಪ್ಲೀಸ್ ಅಂತ ಕೇಳ್ಕೊಂಡ್ಳು ಅವಳು. ಇಲ್ಲಿ ನೋಡಿ ಮಾವ, ಕರ್ಕೊಂಡು ಹೋಗ್ತೀರಾ ಅಲ್ವಾ ಅಂದ್ಲು. ಸರಿ, ಊಟ ಮಾಡು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಕೂಡ ಊಟ ಮಾಡಲು ಪ್ರಾರಂಭಿಸಿದ. ಸ್ವಲ್ಪ ಹೊತ್ತಿನಲ್ಲಿ ಕಣ್ಮಣಿಯು ಊಟ ಮಾಡಿ ಮುಗಿಸಿದ್ಲು. ಮಾದೇಶ್ ಹೊರಗೆ ಕಾಯ್ತಾ ಇರಲು ಕಣ್ಮಣಿ ಎಂದಿನಂತೆ ತನ್ನ ಬ್ಯಾಗ್ನ ತೆಗೆದುಕೊಂಡು ಬಾಗಿಲನ್ನೆಲ್ಲ ಹಾಕಿ ಕೀಲಿಯನ್ನು ಯಾವಾಗ ಇಡುವ ಜಾಗದಲ್ಲಿ ಇಟ್ಟು ಮಹದೇಶ್ನ ಹತ್ತಿರ ಬರಲು ತನ್ನ ರಾಯಲ್ ಎನ್ಫೀಲ್ಡ್ ಬೈಕ್ ಏರಿ ಸ್ಟಾರ್ಟ್ ಮಾಡಿದವನು, ಅವಳು ಏರುವ ಮುನ್ನವೇ, ಬೈಕ್ನಲ್ಲಿ ನೀನು ಕೂರಬೇಕು, ಆದರೆ ನನ್ನ ಮೈಗೆ ತಾಕಬಾರ್ದು, ಅರ್ಥ ಆಯ್ತಾ ಅಂತ ಹೇಳಲು ಅವಳು ಸೊಂಟದ ಮೇಲೆ ಕೈ ಇಟ್ಟು ಅವನನ್ನು ಸುಡುವಂತೆ ದಿಟ್ಟಿಸಿದ್ಲು. ಯಾಕೆ ಹಾಗೆ ನೋಡ್ತಿದ್ದೀಯಾ ಅಂತ ಅವನು ಹುಬ್ಬೇರಿಸಿದ. ಅದು ಹೇಗೆ ಮಾವ, ರಾತ್ರಿಯೆಲ್ಲ ನನ್ನನ್ನು ಬಿಡದೆ ನಿನಗೆ ಅಂಟಿಸ್ಕೊಳ್ತೀಯಾ, ಬೆಳಗ್ಗೆ ಬೈಕ್ನಲ್ಲಿ ಕೂತ್ರೆ ಮಾತ್ರ ತಾಕಬಾರ್ದಾ ಅಂತ ಮುಚ್ಚು ಮರೆಯಿಲ್ಲದೆ ಕಣ್ಮಣಿ ಹೇಳಿದ್ಲು. ಅದು ಅಮಲಿನಲ್ಲಿ ನನಗೆ ತಿಳಿಯದೆ ನಡೆದಿದ್ದು, ಈಗ ನಾನು ಸರಿಯಾಗಿದ್ದೀನಿ ಅಲ್ವಾ, ಅದಕ್ಕೆ ಅಂತ ಅವನು ಸಬೂಬು ಹೇಳ್ದ. ಸರಿ ಮಾವ, ಇಲ್ಲಿ ಗೆರೆ ಹಾಕಿ ಎಲ್ಲ ನನ್ನಿಂದ ಕೂರಲು ಆಗೋದಿಲ್ಲ, ನೀನು ಹೇಗಿದ್ರೂ ಬೈಕ್ ಓಡಿಸ್ಕೊಂಡು ಹೋಗುವಾಗ ಯಾವುದಾದ್ರೂ ಹಳ್ಳ ದಿಣ್ಣೆ ಹತ್ತಿಸಿ ಇಳಿಸ್ತೀಯ, ಆಗ ನಿನ್ನ ಮೇಲೆ ಬೀಳದೇ ಇರಲ್ಲ, ಸಾಧ್ಯ ಇಲ್ಲ. ಆಗ ನೀನು ಕೋಪವಾಗಿ ಮಾತನಾಡ್ತೀಯ. ಯಾಕೆ ಈ ಉಸಾಬ್ರಿ, ನನಗೆ ಒಂದು 50 ರೂಪಾಯಿ ಕೊಡು, ನಾನು ಟೌನ್ ಬಸ್ಗೆ ಹೋಗ್ಬಿಡ್ತೀನಿ ಅಂದವಳು ಅವನ ಅನುಮತಿನೇ ಇಲ್ಲದೆ ಅವನ ಜೇಬಿಗೆ ಕೈ ಹಾಕಲು 500 ರೂಪಾಯಿಯ ನೋಟ್ಗಳೇ ಇದ್ವು.
ಅದನ್ನು ತಗೊಂಡು ಹೋಗಿ ಟೌನ್ ಬಸ್ನಲ್ಲಿ ಕೊಟ್ಟರೆ ಬೆಳಿಗ್ಗೆ ಬೈತಾರೆ. ಬೇಕಾ ನನಗೆ, ಏನು ಮಾಡೋದು ಅಂತ ಯೋಚಿಸಿದವಳು, ಸರಿ ಇದನ್ನು ನೀನೇ ಇಟ್ಕೊ, ನನ್ನ ಬ್ಯಾಗ್ನಲ್ಲಿ ನಾನು ಕೂಡಿಟ್ಟ ಕಾಸಿದೆ, ನನಗೆ ಆ ಚಿಲ್ಲರೆ ಕಾಸೇ ಸಾಕು ಅಂತ ಹೇಳಿ ನಡೆಯಲು ಶುರು ಮಾಡಿದ್ಲು ಕಣ್ಮಣಿ. ವೇಗವಾಗಿ ತಿರುಗಿ ಹೋಗುವ ಅವಳನ್ನೇ ನೋಡಿದನು ಮಹದೇಶ. ಅವಳನ್ನು ತಿರುಗಿಯೂ ಕೂಡ ನೋಡದೆ ಗೇಟ್ ಓಪನ್ ಮಾಡಿ ಹೊರಗೆ ಹೋಗ್ಬಿಟ್ಲು. ಇವಳಿಗೆ ಮೈಯೆಲ್ಲ ಸೊಕ್ಕು. ಏನೋ ಬಾಯಿ ಇಲ್ಲದ ಹುಡುಗಿ ಅಂದ್ಕೊಂಡ್ರೆ ಏನು ಮಾತು ಆಡಿ ಹೋಗ್ತಿದ್ದಾಳೆ. ಲೇ ಮಹದೇಶ, ಮರ್ಯಾದೆಯಿಂದ ಇವತ್ತು ನೈಟು ಎಣ್ಣೆ ಹೊಡಿಬೇಡ. ಕುಡಿದ್ರೆ ತಾನೇ ನಿನಗೆ ತಿಳಿಯದಂತೆ ನೀನು ಅವಳ ಮೇಲೆ ಅವಳ ಬಳಿ ಬೀಳೋದು. ಅದಕ್ಕೆ ಎಚ್ಚರವಾಗಿರಬೇಕು. ಇನ್ನು ಮುಂದೆ ಅವಳ ಮೇಲೆ ನಿನ್ನ ಬೆರಳು ಕೂಡ ತಾಕಬಾರ್ದು ಅಂತ ತನಗೆ ತಾನೇ ಹೇಳ್ಕೊಂಡು ಅವನು ಸ್ವಲ್ಪ ಹೊತ್ತು ಬೈಕ್ನಲ್ಲೇ ಕುಳಿತು ಯೋಚಿಸಿದ. ಅದರ ನಂತರ ಏನು ಅಂದ್ಕೊಂಡನೋ ವೇಗವಾಗಿ ಹೊರಗೆ ಹೊರಟು ಬಸ್ ಸ್ಟಾಪ್ಗೆ ನಡೀತಾ ಇದ್ಲು ಕಣ್ಮಣಿ. ಅವಳ ಮುಂದೆ ಹೋಗಿ ಬೈಕ್ ನಿಲ್ಲಿಸಿದವನು ಏನೂ ಮಾತನಾಡದೇ ಇರಲು ಅವಳು ಮತ್ತೆ ತನ್ನ ನಡಿಗೆಯನ್ನು ಮುಂದುವರಿಸಿದ್ಲು. ಹೇ ಕಣ್ಮಣಿ, ತುಂಬ ಓವರಾಗಿ ಆಡಬೇಡ, ಸುಮ್ಮನೆ ಬೈಕ್ ಹತ್ತು. ಈ ಟೈಮ್ಗೆ ಟೌನ್ ಬಸ್ ಎಲ್ಲ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಅಂತ ಅವನು ಹೇಳ್ದ. ಅಲ್ಲಿ ಏನೂ ತೊಂದರೆ ಇಲ್ಲ ಮಾವ, ಯಾರು ಗುದ್ದಿದ್ರು ಯಾಕೆ ಏನು ಅಂತ ಕೇಳಲ್ಲ. ಆದರೆ ಈ ರಶ್ ಇಲ್ಲದ ಬೈಕ್ನಲ್ಲಿ ಏರಿ ನಿಮ್ಮ ಮೇಲೆ ಲೇಸಾಗಿ ಉಜ್ಜಿದ್ರೆ ಧಮ್ ಧುಮ್ ಅಂತ ಹಾರ್ತಿರ್ತೀರ. ಯಾಕೆ ನನಗೆ ನಿಮ್ಮ ಸಾಬ್ರಿ, ನಾನು ರಶ್ ಆಗಿರೋ ಆ ಟೌನ್ ಬಸ್ನಲ್ಲೇ ಹೋಗ್ತೀನಿ ಅಂತ ಹೇಳಿ ಮತ್ತೆ 2 ಹೆಜ್ಜೆ ಇಡಲು ಹಾಗೆಯೇ ಎಟುಕಿ ಅವಳ ಜಡೆಯನ್ನು ಹಿಡಿದು ತನ್ನ ಕಡೆ ಎಳೆದನು ಮಹದೇಶ. ತುಂಬ ಮಾತಾಡಬೇಡ, ಆಮೇಲೆ ಮಾತಾಡೋಕ್ಕೆ ಬಾಯೇ ಇರಲ್ಲ ಅಂತ ಮಾತಾಡಿದವನ ನೋಟವನ್ನೇ ಅವಳು ತುಟಿ ಮೇಲೆ ಇತ್ತು. ಜಡೆ ಬಿಡು ಮಾವ, ನೋವಾಗ್ತಿದೆ ಅಂತ ಅವಳು ತನ್ನ ಜಡೆಯನ್ನು ಹಿಡಿದುಕೊಳ್ಳಲು ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ಬೈಕ್ ಹತ್ತು ಅಂತ ಹೇಳಿ ಕೈ ತೆಗೆದ. ಅದರ ನಂತರ ಅವಳು ಬೈಕ್ ಏರಿದಳು. ತನ್ನ ಕಾಲೇಜ್ ಬ್ಯಾಗನ್ನು ಅವನ ಬೆನ್ನಿಗೆ ಇಟ್ಟು ಕುಳಿತುಕೊಂಡ್ಳು. ಯಾವಾಗಲೂ ಸ್ವಲ್ಪ ವೇಗವಾಗಿ ಹೋಗುವವನು ಇವತ್ತು ಯಾಕೋ ತುಂಬ ನಿಧಾನವಾಗಿ ಹೋಗ್ತಿದ್ದ. ನನ್ನ ಮಾವನ ಮನಸ್ಸು ಮಲ್ಲಿಗೆ ಹೂವಿನಂತೆ ಚಿನ್ನದಂತಹದ್ದು. ಈ ಬಣ್ಣದ ನವಿಲು ಅದರಿಂದ ಅಂದುಕೊಂಡ ಹಾಗೆ ಮುಡಿಗೇರಿಸಿಕೊಳ್ತಿದ್ದೆ ಅನ್ನೋ ಹಾಡನ್ನು ಹಾಡಿದವಳು ಏನೋ ತನ್ನ ಮಾವನ ಜೊತೆ ಡ್ಯೂಯೆಟ್ ಹಾಡಲು ಹೋಗ್ಬಿಟ್ಲು. ತಟ್ಟಂತ ಮಹದೇಶ ಬ್ರೇಕ್ ಹಾಕಲು ವೇಗವಾಗಿ ಅವನ ಮೇಲೆ ಬಿದ್ದು ಎಚ್ಚೆತ್ತಳು ಕಣ್ಮಣಿ. ಅವಳ ಕಡೆ ತಿರುಗಿದವನು, ಏ ಹುಡುಗಿ, ಹೋದರೆ ಹೋಗಲಿ ಅಂತ ನಿನ್ನನ್ನು ಬೈಕ್ ಹತ್ತಿಸಿದ್ರೆ ಏನೋ ಹಾಡೆಲ್ಲ ಹೇಳ್ತೀಯಾ? ಮರ್ಯಾದೆಯಿಂದ ನೀನು ಬಾಯಿ ಮುಚ್ಕೊಂಡು ಬಾ, ಇಲ್ಲ ಅಂದರೆ ಹೀಗೆ ಇಳಿಸ್ಬಿಟ್ಟು ಹೋಗ್ತೀನಿ ಅಂತ ಕೋಪದಿಂದ ಹೇಳ್ದ. ನನಗಿಂತ ನೀನು ಬೆಳೆದ್ರೆ ನಾನು ಜವಾಬ್ದಾರಿ ಅಂತ ವ್ಯಂಗ್ಯವಾಗಿ ಅವಳು ಕೇಳಿದ್ಲು. ಹೇ, ನನ್ನ ಸೊಂಟದಳತೆಗೆ ಇದ್ಕೊಂಡು ನನ್ನನ್ನೇ ಕಿಂಡಲ್ ಮಾಡ್ತೀಯಾ ಕುಳ್ಳಿ ಅಂತ ಕಣ್ಣು ಉರುಳಿಸಿ ಅವನು ಕೇಳಿದ. ತುಂಬ ಕಣ್ಣು ಬಿಡಬೇಡ ಮಾವ, ನೀನು ಸೊಂಟದಳತೆಗೆ ಇದ್ದರೂ ಬೆಡ್ನಲ್ಲಿ ನಿನಗೆ ಸರಿಯಾಗೇ ಇದ್ದೀನಿ ತಾನೇ ಅಂತ ಕಣ್ಣು ಹೊಡೆದ್ಲು. ಅವಳು ಕೇಳಿದ್ಲು, ಅಯ್ಯೋ ರಾಮ, ಓದೋ ಹುಡುಗಿಯ ಮಾತು ನೋಡು, ಇನ್ಮೇಲೆ ನಿನ್ನ ಹತ್ರ ಬರಬಾರ್ದು. ಇವತ್ತಿನಿಂದ ಬರೆದಿಟ್ಕೊ, ಇನ್ನು ಮುಂದೆ ರಾತ್ರಿ ನಾನು ನಿನ್ನ ಪಕ್ಕಕ್ಕೆ ಬಂದರೆ ಯಾಕೋ ನಾಯಿ ಅಂತ ನನ್ನ ಕಾಲರ್ ಹಿಡಿದು ಕೇಳು ಅಂತ ಕೋಪವಾಗಿ ಅವನು ಮಾತನಾಡಲು, ಹಾಗಾದರೆ ಹಗಲಲ್ಲಿ ನನ್ನ ಪಕ್ಕಕ್ಕೆ ಬರ್ತೀರಾ ಅಂತ ನವಿರಾಗಿ ನಗೆಯೊಂದಿಗೆ ಕೇಳಿದ್ಲು. ಒಂದು ಕಡೆ ಹಲ್ಕತ್ತ ಅವಳನ್ನು ನೋಡಿದವನು ಏನೂ ಮಾತನಾಡದೆ ತಲೆಗೆ ಚಚ್ಕೊಂಡು ತಿರುಗಿದನು. ಮತ್ತೆ ಬೈಕ್ ಸ್ಟಾರ್ಟ್ ಮಾಡ್ದ. ಹಳ್ಳ ದಿಣ್ಣೆ ನೋಡಿ ಜಾಗ್ರತೆಯಿಂದ ಕರ್ಕೊಂಡು ಹೋದ ಮಹದೇಶ. ಕಾಲೇಜ್ ಗೇಟ್ ಹೊರಗೆ ಬೈಕ್ ನಿಲ್ಲಿಸಿದವನು ಜೇಬಿನಿಂದ 500 ರೂಪಾಯಿ ಹಣವನ್ನು ತೆಗೆದು ಅವಳ ಮುಂದೆ ಹಿಡಿಯಲು ಅವನನ್ನು ಮೇಲಿಂದ ಕೆಳಗೆ ನೋಡಿದವಳು ಆ ಹಣವನ್ನು ಪಡೆಯದೆಯೇ ಹೋಗ್ಬಿಟ್ಲು. ಕುಳ್ಳಿಗೆ ಕೊಬ್ಬು ನೋಡು, ಕೊಬ್ಬು. ಮಗಳೇ, ಸಂಜೆ ಮನೆಗೆ ಬಾ, ನಿನ್ನನ್ನು ಗಮನಿಸ್ಕೊಳ್ತೀನಿ ಅಂತ ಅವಳನ್ನು ಕಣ್ಣರಳಿಸಿ ನೋಡಿದವನು ಅವಳು ಹೋಗೋವರೆಗೂ ಅವಳನ್ನೇ ನೋಡ್ತಾ ಬೈಕ್ನಲ್ಲಿ ಕುಳಿತಿದ್ದ. ಕಣ್ಮಣಿ, ತಿರುಗಿ ನೋಡಬೇಡ, ತಿರುಗಿ ನೋಡಬೇಡ, ತಿರುಗಿ ನೋಡಲೇಬೇಡ ಅಂತ ತನಗೆ ತಾನೇ ಹೇಳ್ಕೊಳ್ತಾನೆ ಅವಳು ಹೋಗ್ತಾ ಇದ್ಲು. ಅವನು ಇವಳನ್ನು ಯಾಕೆ ನಾನು ನೋಡ್ತಾ ಇದ್ದೀನಿ, ನನಗೇನು ಬೇರೆ ಕೆಲಸ ಇಲ್ವಾ ಅಂತ ತನ್ನ ತಲೆಯ ಹಿಂದಕ್ಕೆ ತಟ್ಕೊಂಡು ತನ್ನನ್ನು ತಾನೇ ಸಮಸ್ಥಿತಿಗೆ ತಂದ್ಕೊಂಡು ಈಗ ಬೈಕ್ ಸ್ಟಾರ್ಟ್ ಮಾಡಲು ಅವನ ಬೈಕ್ ಶಬ್ದ ಕೇಳಿ ವೇಗವಾಗಿ ತಿರುಗಿದ್ಲು ಕಣ್ಮಣಿ. ಆದರೆ ಅವಳನ್ನು ನೋಡ್ದೇ ಹೋಗ್ಬಿಟ್ಟ ಮಹದೇಶ. ಸ್ಟೇಷನ್ಗೆ ಹೋಗಲು ಇತ್ತ ಸೂರ್ಯ ತನ್ನ ಬೈಕ್ನಲ್ಲಿ ಹೋಗ್ತಿರುವಾಗ ಊರ ಗಡಿಯನ್ನು ದಾಟುವ ಮುನ್ನ ಪೋಸ್ಟ್ಮ್ಯಾನನ್ನು ನೋಡಿದ. ಸರ್, ನಿಮ್ಮ ಮನೆ ನೋಡಬೇಕು ಅಂತ ನಾನು ಮನೆಗೆ ಬರ್ತಿದ್ದೇನೆ ಅಂತ ಹೇಳಲು, ಏನಣ್ಣ ವಿಷಯ ಅಂತ ಬೈಕ್ ನಿಲ್ಲಿಸಿ ಅವನು ಕೇಳಿದ. ನಿಮಗೊಂದು ನೋಟಿಸ್ ಬಂದಿದೆ ಅಂತ ಕೊಟ್ಟರು.
ಅದನ್ನು ನೋಡಿದವನ ಮನಸ್ಸಿನಲ್ಲಿ ಒಂದು ಆತಂಕ ಉಂಟಾಯಿತು. ಆದರೂ ತೋರಿಸ್ಕೊಳ್ದೆ ಸಹಿಯಾಗಿ ಪಡ್ಕೊಂಡವನು ಮತ್ತೆ ತನ್ನ ಮನೆ ಕಡೆಗೆ ಬೈಕ್ನ ವಾಪಸ್ ತಿರುಗಿಸಿದ. ಏನಾಯಿತು ಸೂರ್ಯ, ಮತ್ತೆ ಬಂದ್ಬಿಟ್ಟೆ ಅಂತ ಅವನ ಮನೆಯ ಹೆಂಗಸರು ನೋಡ್ತಾ ಇರಲು ಅವನು ಯಾರನ್ನೂ ಗಮನಿಸದೆ ತನ್ನ ಕೋಣೆಗೆ ಹೋಗ್ಬಿಟ್ಟ. ಒಳಗೆ ಹೋಗಿ ಬಿಡಿಸಿ ನೋಡಿದವನಿಗೆ ಕಣ್ಣು ಕೆಂಪಾದವು. ತಕ್ಷಣವೇ ತನ್ನ ಯೂನಿಫಾರ್ಮ್ನ ಕಳೆದಿಟ್ಟು ಫಾರ್ಮಲ್ ಡ್ರೆಸ್ಗೆ ಬದಲಾಯಿಸ್ಕೊಂಡವನು ತಕ್ಷಣ ಅಲ್ಲಿಂದ ಹೊರಬಂದು ಊರಿನಿಂದ ಸ್ವಲ್ಪ ದೂರದಲ್ಲಿ ಬಂದು ಸೇತುವೆ ಮೇಲೆ ನಿಂತ್ಕೊಂಡು ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಕಾಯ್ತಾ ಇರಲು ಅಲ್ಲಿಗೆ ಬಂದನು ಸತೀಶ್. ಏನೋ ಮಚ್ಚ, ಯಾಕೆ ಸ್ಟೇಷನ್ಗೆ ಹೋಗಿಲ್ಲ? ನನ್ನನ್ನು ಇಲ್ಲಿಗೆ ಯಾಕೆ ಬರಲು ಹೇಳಿದೆ? ಮಫ್ತಿಯಲ್ಲಿದೆಯಾ ಅಂತ ಹಲವು ಪ್ರಶ್ನೆಗಳನ್ನು ಕೇಳಿದನು ಸತೀಶ. ಅವನಿಗೆ ಒಂದೇ ಉತ್ತರವಾಗಿ ಆ ನೋಟಿಸನ್ನು ನೀಡಿದನು ಸೂರ್ಯ. ಏನಿದು ಮಚ್ಚ ಅಂತ ಈಸ್ಕೊಂಡು ಓದಿದವನಿಗೆ ತಲೆಯ ಮೇಲೆ ಸಿಡಿಲೇ ಬಿದ್ದಂತಾಯಿತು. ತನಗೆ ಹೀಗಾದರೆ ತನ್ನ ಸ್ನೇಹಿತನ ಸ್ಥಿತಿ ಏನು ಅಂತ ವೇಗವಾಗಿ ತಲೆ ಎತ್ತಿ ಅವನನ್ನು ನೋಡಲು ಅವನ ಕಣ್ಣುಗಳೆಲ್ಲೋ ನೋವಿನ ಜೊತೆ ಕೋಪವು ಬೆಂಕಿಯಾಗಿ ಉರಿತಾಯಿತು. ಇದರ ಮೇಲೂ ತಾಳ್ಮೆಯಾಗಿದ್ದರೆ ನಿಜವಾಗ್ಲೂ ನಾನು ಗಂಡಸಲ್ಲ ಅಂತಾನೆ ಅರ್ಥ. ಇವತ್ತು ಅವಳಿಗೆ ಸರಿಯಾದ ಪಾಠವನ್ನು ನಾನು ಕಲಿಸ್ತೀನಿ ಅಂತ ಕೋಪವಾಗಿ ಸೂರ್ಯ ಹೇಳ್ದ. ಲೇ ಮಚ್ಚ, ಏನು ಮಾತಾಡ್ತಿದೀಯಾ? ಏನು ಮಾಡ್ತೀಯಾ? ಇಲ್ಲಿ ನೋಡು, ಆ ಹುಡುಗಿ ಏನೋ ತಿಳಿಯದೆ ಮಾಡ್ತಾಯಿದೆ. ಮೊದಲು ನಾವು ಏನು ಎತ್ತ ಅಂತ ಹೋಗಿ ಈ ವಕೀಲರನ್ನ ನೋಡಿ ಮಾತಾಡೋಣ, ಆಗ ಸ್ಪಷ್ಟವಾಗಿ ತಿಳಿಯುತ್ತೆ ಅಲ್ವಾ ಅಂತ ತನ್ನ ಸ್ನೇಹಿತನನ್ನು ಅವನು ಸಮಾಧಾನ ಮಾಡಲು, ಇಲ್ಲ, ಯಾರನ್ನು ನೋಡಿ ಮಾತನಾಡಿದರೂ ಏನೂ ಪ್ರಯೋಜನ ಇಲ್ಲ. ಈ ಸಮಸ್ಯೆಗೆ ಯಾರು ಕಾರಣವೋ ಅವಳನ್ನು ನೇರವಾಗಿ ನೋಡಿ ನಾನು ಮಾತನಾಡ್ಕೊಳ್ತೀನಿ. ದೇಹದಿಂದ ಮಾತ್ರವಲ್ಲ, ಮನಸ್ಸಿನಿಂದ ಕೂಡ ಕಷ್ಟಪಡಿಸಬಾರ್ದು ಅಂತಾನೆ ಹೂವಿನ ತರಹ ನೋಡಿಕೊಂಡಿದ್ದೆ. ಆದರೆ ನನ್ನನ್ನು ತುಂಬ ಪರೀಕ್ಷಿಸಿಬಿಟ್ಲು. ಇದ್ರ ಮೇಲೂ ಅವಳ ಮೇಲೆ ಕನಿಕರಪಟ್ಟು ನಾನೇನಾದರೂ ತಾಳ್ಮೆಯಿಂದ ಇದ್ದರೆ ಅವಳು ಹೊರಿಸಿದ ಅಪವಾದ ನಿಜ ಅಂತ ಸೀರೆ ಉಟ್ಕೊಂಡು ನಾನು ಬೇಕಾಗುತ್ತೆ. ನಾನು ಮನುಷ್ಯನೇ ಕಣೋ, ನನಗೂ ಎಲ್ಲ ಭಾವನೆಗಳಿವೆ ಅಲ್ವಾ? ಅವಳಿಗಾಗಿ ನನ್ನನ್ನು ನಾನು ಹತೋಟಿಯಲ್ಲಿಟ್ಕೊಂಡು ತುಂಬ ತಾಳ್ಮೆಯಿಂದ ಇದ್ಬಿಟ್ಟೆ. ನನ್ನ ತಾಳ್ಮೆಯನ್ನು ಅತಿಯಾಗಿಯೇ ಪರೀಕ್ಷಿಸಿಬಿಟ್ಲು ಅವಳು ಅಂದವನು ಸ್ವಲ್ಪವೂ ಯೋಚಿಸದೆ ಅವನ ಜೇಬಿನಲ್ಲಿದ್ದ ಪೆನ್ ತೆಗೆದು ತಕ್ಷಣವೇ ಆ ವಕೀಲರ ನೋಟಿಸ್ಗೆ ಸಹಿ ಹಾಕಿಬಿಟ್ಟ. ಲೇ ಮಚ್ಚ, ಏನು ಮಾಡ್ತಿದ್ದೀಯಾ? ಈಗ ಯಾಕೆ ಸಹಿ ಹಾಕಿದೀಯಾ? ನೀಲು ಹತ್ರ ಮಾತನಾಡ್ಕೊಳ್ಳೋಣ ಬಿಡು. ಫ್ಯಾಮಿಲಿಯಾಗಿ ಹೋಗಿ ನೀನು ಏನು ಎತ್ತ ಅಂತ ಮಾತಾಡೋಣ. ಆ ಹುಡುಗಿ ಸಮಸ್ಯೆ ಏನು ಅಂತ ಎಂದು ಮತ್ತೆ ಸತೀಶ್ ಹೇಳ್ದ. ಇವತ್ತು ಈವ್ನಿಂಗ್ ಎಲ್ಲರೂ ಹೋಗಿ ಮಾತನಾಡೋದಾಗಿ ಇದ್ವಿ. ಆದರೆ ಅವಳು ಈ ಮಟ್ಟಕ್ಕೆ ಇಳಿದ ಮೇಲೆ ತಾಳ್ಮೆಯಿಂದ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಈ ಸೂರ್ಯ ಯಾರು ಅನ್ನೋದನ್ನು ಆ ನೀಲುಗೆ ಸ್ವಲ್ಪ ನಾನು ತೋರಿಸ್ತೀನಿ ಅಂದವನು ಆಗಲೇ ಅಲ್ಲಿಂದ ಕೋಪದಿಂದ ಬೈಕೇರಲು ಸತೀಶ್ ಹೋಗಿ ತಡೆದ. ಸೂರ್ಯನ ಕೋಪದಿಂದ ನೀಲುಳ ಜೀವನದಲ್ಲಿ ಉಂಟಾಗುವ ಸಮಸ್ಯೆ ಏನು ಅಂತ ಮುಂದಿನ ಎಪಿಸೋಡ್ನಲ್ಲಿ ನೋಡಿ. ಅಲ್ಲಿವರೆಗೂ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ಮತ್ತಷ್ಟು ಕತೆ ಹಾಕಲು ನನಗೆ ಉತ್ಸಾಹ ಬರುತ್ತೆ. ಧನ್ಯವಾದಗಳು.